ಅಡಿಗೆ ಮನೆ ಅಂತ ಅಂದ್ರೆ ರೈಟರ್ನ ಹುಡುಕದೆ ದೊಡ್ಡ ಕೆಲಸ ಆಗಿರುತ್ತೆ. ಅದು ಎಲ್ಲರಿಗೂ ಅನುಭವ ಆಗಿದೆ ಅಂತ ಅನ್ಕೋತೀನಿ. ಎಲ್ಲೆಲ್ಲೋ ಇಟ್ಬಿಡ್ತೀವಿ, ಒಲೆ ಹಚ್ಚೋ ಟೈಮಲ್ಲಿ, ಗ್ಯಾಸ್ ಹಚ್ಚೋ ಟೈಮಲ್ಲಿ ಹುಡುಕ್ತಾ ಇರ್ತೀವಿ. ಹಾಗೆ ಇದು ನಮ್ಮ ಕಣ್ಮುಂದೆನೇ ಇರೋ ತರ ಒಂದು ಟಿಪ್ಸ್ ನ ತಗೊಂಡ್ಬಂದಿದ್ದೀನಿ ನೋಡಿ. ಅದಕ್ಕೇನಂತ 2 ಮುಚ್ಚುಳನ ತಗೊಳ್ಳಿ, ಮತ್ತೆ 2 in 1 ಟೇಪ್ ನ ತಗೊಳ್ಳಿ. ಆ ಟೇಪ್ ನ ನಾವು ಏನ್ ಮಾಡಿ ಒಂದು ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ, ಮತ್ತೆ ಇನ್ನೊಂದು ಎಗೇನು ಪೀಸ್ ನ ಕಟ್ ಮಾಡ್ಕೊಳ್ಳಿ. ಈ ಕಟ್ ಮಾಡ್ಕೊಳ್ಳದಂತಹ ಟೇಪ್ ನ ಏನ್ ಮಾಡಿ ಈ ಮುಚ್ಚುಳದ ಏನಿದೆ ಹಿಂಭಾಗಕ್ಕೆ ಒಂದು ಜಾಯಿನ್ ಮಾಡಿ, ಓಕೆನಾ. ಮತ್ತೆ ಇನ್ನೊಂದು ಏನಿದೆ ಅದನ್ನು ಅಷ್ಟೇನೆ, ಇನ್ನೊಂದು ಮುಚ್ಚುಳ ಏನಿದೆ ಅದಕ್ಕೆ ನೀವು ಜಾಯಿನ್ ಮಾಡಿ. ಜಾಯಿನ್ ಮಾಡಿದ್ರಲ್ಲ, ಈಗ ನೀವು ಏನ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ನೀವು ಏನ್ ಮಾಡಿ ಈ ಒಂದು ಮುಚ್ಚುಳವನ್ನ ನೀವು ಅಂಟಿಸ್ಕೊಡಿ, ಓಕೆನಾ. ಕಾಣಿಸ್ತಾ ಇದೆಯಲ್ಲ ನಾನು ಮಾಡ್ತಾ ಇರೋದು? ಈ ತರ ನೀವು ಈ ಒಂದು ಮುಚ್ಚುಳವನ್ನ ಅಂಟಿಸ್ಕೊಡಿ. ನೋಡಿ, ಸಿಂಪಲ್ ಆಗಿ ಲೈಟರು ಇಲ್ಲಿದೆ. ಅಡಿಗೆ ಮಾಡಬೇಕು ಅಂದ್ರೆ ತಗೋಬಹುದು, ಗ್ಯಾಸ್ನ ಹಚ್ಕೋಬಹುದು, ಮತ್ತೆ ಏನಪ್ಪಾ ಮತ್ತೆ ಎಗೇನು ನಾವು ಅದನ್ನ ಅಲ್ಲೇನೆ ಸ್ಟಿಕ್ ಆನ್ ಮಾಡ್ಕೋಬಹುದು. ಹೇಗಿದೆ ಈ ಒಂದು ಟಿಪ್ಸ್? ಈ ಟಿಪ್ಸ್ ಇಷ್ಟ ಆಗಿದೆ ಅಂತ ಅಂದ್ರೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೇನೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡಿ, ಹಾಗೇನೆ ವಿಡಿಯೋಗೆ ಸಪೋರ್ಟ್ ಮಾಡ್ತಾ ಇರಿ. ಬೆಳ್ಳುಳ್ಳಿ ನೀವು ಬಿಡಿಸ್ಬೇಕು ಅಂತ ಅಂದ್ರೆ ಸಾಹಸನೆ ಪಡಬೇಕು. ಯಾಕಾದ್ರೂ ಅಡಿಗೆ ಮಾಡ್ತೀವೋ, ಬೆಳ್ಳುಳ್ಳಿ ಇಲ್ದೇನೆ ಅಡಿಗೆ ಆಗಲ್ವಾ ಅನ್ನೋ ಲೆವೆಲ್ಗೆ ನಮ್ಗೆ ಬೇಜಾರಾಗಿರುತ್ತೆ. ಇದನ್ನ ಈಸಿಯಾಗಿ ಒಂದೇ ಒಂದು ಐಟಮ್ನ ಯೂಸ್ ಮಾಡ್ಕೊಂಡು ಹೇಗೆ ಬಿಡಿಸೋದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ. ಮೊದಲು ಈ ತರ ಏನಿದೆ ಕಂಪ್ಲೀಟ್ ಆಗಿ ಬೆಳ್ಳುಳ್ಳಿನ ಸಿಪ್ಪೆಗಳೆಲ್ಲನೂ ಬಿಡಿಸ್ಕೊಬಿಡೋದ. ಸಿಪ್ಪೆಲ್ಲ ತೆಗ್ದಾದ್ಮೇಲೆ ಈ ಟೈಮಲ್ಲಂತೂ ಬೆಳ್ಳುಳ್ಳಿ ಯಾಕಾದ್ರೂ ನಮ್ಗೆ ಕೆಲಸ ಕೊಡ್ತು ಅಂತ ಅಷ್ಟು ದಿಗುಸೆ ಆಗ್ಬಿಡುತ್ತೆ. ಬಟ್ ಪಟ್ ಅಂತಾನೆ ಬೆಳ್ಳುಳ್ಳಿನ ಹೇಗೆ ಬಿಡಿಸೋದು ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಫಸ್ಟ್ ಇಷ್ಟ ನಾನು ತಗೊಂಡಿದ್ದೀನಿ. ಇದನ್ನ ನಾವು ಬಿಡಿಸ್ಬೇಕು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಬೇಜಾರೇ ಹೋಗಿರುತ್ತೆ. ಕೈಯೆಲ್ಲ ಉಗುರು, ಕಣ್ಣೆಲ್ಲ ತುಂಬಾನೇ ನೋವು ಬರುತ್ತೆ, ಆಗಲ್ಲ ಅಲ್ವಾ. ಹಾಗಾಗಿ ಒಂದು ಟಿಪ್ಸ್ ನಾನು ತಗೊಂಡ್ ಬಂದಿದ್ದೀನಿ. ಏನಪ್ಪಾ ಅಂತಂದ್ರೆ ಈ ಪಿನ್ನು, ಬಟ್ಟೆ ಪಿನ್ನಿಂದ ನಾವು ಆರಾಮಾಗೆ ಏನ್ ಮಾಡ್ಬೋದು, ಬೆಳ್ಳುಳ್ಳಿನ ಬಿಡಿಸ್ಬೋದು. ನೋಡಿದ್ರ ನಾನು ಹೇಗ್ ಬಿಡಿಸ್ತಾ ಇದ್ದೀನಿ ಅಂತ ನೋಡಿ. ಈಗ ಈ ಒಂದು ಬಟ್ಟೆ ಪಿನ್ನಿಂದ ನೀವು ಏನ್ ಮಾಡಿ ಆ ಬೆಳ್ಳುಳ್ಳಿದು ಏನಿದೆ ಕಣ್ಣಿದೆ, ಆ ಕಣ್ಣಿಗೆ ನೀವು ಸ್ವಲ್ಪ ಚುಚ್ಕೊಳ್ಳಿ. ಚುಚ್ಕೊಂಡು ಆದ್ಮೇಲೆ ಏನ್ ಬರುತ್ತೆ, ಆ ಸಿಪ್ಪೆ ಬರುತ್ತೆ. ಆ ಸಿಪ್ಪೆನ ಕಂಪ್ಲೀಟ್ ಆಗಿ ನೀವೇನ್ ಮಾಡಿ ತೆಗಿಬೋದು. ಈ ತರ ನೀವು ತೆಗ್ದಾಗ ಆರಾಮ್ ಅನ್ಸುತ್ತೆ. ಬೇಗನೆ ನೀವು ಈ ಬೆಳ್ಳುಳ್ಳಿನ ಬಿಡಿಸ್ಬೋದು, ರೈಟ್. ಇನ್ನೊಂದು ತಗೊಳ್ಳಿ ನೋಡಿ ಎಷ್ಟು ಬೇಗ ಬೆಳ್ಳುಳ್ಳಿ ಬಿಡಿಸ್ಬೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಒಂದು ಸೇಫ್ಟಿ ಪಿನ್ನಿಂದ ಬೆಳ್ಳುಳ್ಳಿನ ನಾವು ಇಷ್ಟು ಬೇಗ ಬಿಡಿಸ್ಬೋದು. ಪಿನ್ನ ಒಂದು ಸ್ವಲ್ಪ ಚಿಕ್ಕ ಸೈಜ್ ತಗೊಳ್ಳಿ ನೋಡಿ. ಅಲ್ಲಿ ತೆಗೆದ ತಕ್ಷಣ ಏನಾಯ್ತು, ಆ ಕಣ್ಣು ಬಂದ್ಬಿಡ್ತು. ಹಾಗಾಗಿ ಎಷ್ಟು ಆರಾಮ್ ಅನಿಸುತ್ತೆ ಅಲ್ಲ. ಈ ತರ ಟಿಪ್ಸ್ಗಳು ನಾವು ಯೂಸ್ ಮಾಡ್ತಾ ಇದ್ರೆ ಆರಾಮ್ ಅನ್ಸುತ್ತೆ ನೋಡಿ. ಅದೇನಿದೆ ಸ್ವಲ್ಪ ಮಾತ್ರ ಕಣ್ಣಿಗೆ ನೀವು ಚುಚ್ಕೊಳ್ಳಿ. ಚುಚ್ಕೊಂಡ ತಕ್ಷಣ ಏನಾಗುತ್ತೆ, ಆ ಸಿಪ್ಪೆ ಕೆಳಗಡೆ ಬರುತ್ತೆ. ಈ ತರ ಮಾಡ್ಕೊಳ್ಳಿ. ಈ ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ, ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾಕೆಂದ್ರೆ ಮನೇಲಿ ಬೆಳ್ಳುಳ್ಳಿ ಸುಲಿಯೋದೇ ಒಂದು ದೊಡ್ಡ ಕೆಲಸ. ಕೈ ಉಗುರೆಲ್ಲ ಸಿಕ್ಕಾಪಟ್ಟೆ ಪೇನ್ ಬಂದಿರುತ್ತೆ ನೋಡಿ, ಎಷ್ಟು ಬೇಗ ಸುಲಿಬೋದು ಅಂತ. ನೋಡಿ ಬೆಳ್ಳುಳ್ಳಿನ ಎಷ್ಟು ಬೇಗ ಸುಳಿಬೋದು ಅಂತ. ಸಿಪ್ಪೆ ಏನಿಲ್ಲ, ಈ ಒಂದು ಸೇಫ್ಟಿ ಪಿನ್ನಿಂದ ನಾವು ಈ ಕಣ್ಣಿಗೆ ಚುಚ್ಕೊಂಡು ಆರಾಮಾಗಿ ಸಿಪ್ಪೆನ ನಾವು ಎಳಿಬೋದು. ಹಾಗಾಗಿ ಇದು ಈಸಿ ಟಿಪ್ಸ್. ಅಡಿಗೆ ಮಾಡಬೇಕಾದ್ರೆ ತಲೆನೋವು ಇರೋದಿಲ್ಲ. ಅಯ್ಯೋ ಟೈಮ್ ಆಯಿತು, ಕುಕ್ಕಿಂಗ್ ಮಾಡಬೇಕು, ಬೆಳ್ಳುಳ್ಳಿ ಇನ್ನೂ ಬಿಡಿಸಿಲ್ಲ, ಆ ಸಿಪ್ಪೆ ಸಿಗತ್ತೆ ಅನ್ನೋ ಪ್ರಮೇಯನೇ ಇಲ್ಲ. ಈ ಟಿಪ್ಸ್ನ ಮನೆಯಲ್ಲಿ ಯೂಸ್ ಮಾಡಿ. ಎಲ್ಲರ ಮನೇಲೂ ಮಿಕ್ಸಿ ಇದ್ದೇ ಇರುತ್ತೆ. ಮಿಕ್ಸಿ ಇದ್ದಾಗ ಏನು ಮಾಡ್ತೀವಿ, ರಬ್ಬರು ಮಿಸ್ ಆಗಿರುತ್ತೆ. ನೆಕ್ಸ್ಟು ಯಾರ ಕೈಲೋ ರಬ್ಬರ್ ಹಾಕಿಸ್ಬೇಕು, ಅವ್ರು ಬರೋ ಗಂಟೆ ನಾವು ಕಾಯ್ತಾ ಇರಬೇಕು. ಹಾಗಾಗಿ ಏನಾಗುತ್ತೆ ಅಂತ ಅಂದರೆ ಮಿಕ್ಸಿಗೆ ಕ್ಲೀನಾಗಿ ಅದು ಕೂರಲ್ಲ. ನಾವು ಆಡಿಸಿದಾಗ ಏನಾಗುತ್ತೆ, ಎಲ್ಲ ಸಾಮಾನು ಈಚು ಬಂದ್ಬಿಡುತ್ತೆ ನೀರು ಸಮೇತ ಅಂತ ಅನ್ನೋರು ಮನೆಯಲ್ಲೇ ಸಿಗುವಂತಹ ಏನಿದೆ ಈ ರಬ್ಬರ್, ಯೂಸ್ ಆಗದೇ ಇರುವಂತಹ ರಬ್ಬರಿಂದ ನಾವು ಈ ಮುಚ್ಚುಳನ್ನು ರೆಡಿ ಮಾಡ್ಬೋದು. ಒಂದು ಸ್ವಲ್ಪ ತಿಕ್ಕಾಗಿರುವಂತಹ ಒಂದು ಹೇರ್ ಬೆಂಡನ್ನ ತಗೊಳ್ಳಿ. ಆ ಹೇರ್ ಬೆಂಡಿಂದ ನಾವು ಏನು ಮಾಡಿ ಇಲ್ಲಿ ಒಂದು ಲಾಕ್ ಥರ ಇದು ಹಾಕೊಳ್ಳಿ. ಹೇರ್ ಬೆಂಡು ತಿಕ್ಕಾಗಿರೋದನ್ನ ತಗೋಬೇಕು. ತಿಕ್ಕಾಗಿರೋ ತೊಗೊಂಡಾಗ ಅದೇನಾಗುತ್ತೆ, ಬಿಗ್ಗೆಗೆ ಕೂರುತ್ತೆ. ಈ ಥರ ಕೂರೋದ್ರಿಂದ ಏನಾಗುತ್ತೆ, ಟೈಟಾಗಿ ಆ್ಯಕ್ಚುಲಿ ರಬ್ಬರ್ ಥರನೇ ಫೀಲ್ ಆಗುತ್ತೆ ಅಲ್ವಾ. ಈ ಟಿಪ್ಸು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ನೋಡಿ.